ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವ್ ಏನಾರ ಹೇಳ್ರಪ್ಪ, DK ಶಿವಕುಮಾರ್ ಅವರು CM ಆಗಿರುವುದನ್ನ ಬಹುತೇಕ ಕಾಂಗ್ರೆಸ್ಸಿನ ಹಿರಿಯ ನಾಯಕರಿಗೆ ತಡ್ಕೊಳಿಕ್ಕಾಗ್ಲಿಕತ್ತಿಲ್ಲ, ಸಹಿಸ್ಕೊಳ್ಳಿಕ್ಕಾಗ್ಲಿಕತ್ತಿಲ್ಲ. ಮೇಲ್ನೋಟಕ್ಕ ಅಗದಿ ಪ್ರೀತಿಯಿಂದ ಮಾತಾಡುವಂಗ, ಬೆಂಬಲ ಕೊಡುವಂಗೇ ಇರ್ತಾರ. ಆದ್ರ ಒಳಗೊಳಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಲಿಕತ್ತದ. ಈಗ ನೀವೇ ನೋಡ್ರಿ ಬೇಕಾದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೇನು ಮೈಕ್ ಮುಂದೆ ಬಂದ ನಿಂದ್ರುದ್ರಾಗ DKಶಿ ಬೆಂಬಲಿಗರು, ಅಭಿಮಾನಿಗಳು ಡಿಕೆ 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 ಅಂತ ಘೋಷಣೆ ಕೂಗ್ಲಿಕ್ಕ ಚಾಲು ಮಾಡ್ತಾರ. ನೋಡ್ರಿ ಪಾಪ DK ಶಿವಕುಮಾರ್ ಅವರೇ ಖುದ್ದು ಎದ್ದು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾರ. ಹಂಗೆಲ್ಲಾ ವ್ಯಕ್ತಿ ಪೂಜೆ ಮಾಡ್ಬೇಡ್ರಿ ಅಂತ ಹೇಳ್ತಾರ. ಅದು ಅವರ ದೊಡ್ಡತನ. ಅವ್ರು ಹೇಳುದ್ರಾಗ ಒಂದ್ ಅರ್ಥ ಐತಿ. ಯಾರು ಡಿಕೆ ಅವೆಲ್ಲ ಕರಿಬಾರ್ದು, ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡಿ ಅಂತ ಹಿಂದೆನೆ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಶಿಸ್ತು ಕಾಪಾಡಬೇಕು. ಚೀಫ್ ಮಿನಿಸ್ಟರ್ ಅವರ್ ಲೀಡರ್. ಆದ್ರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅದೆಲ್ಲಿತ್ತೋ ಏನೋ ಸಿಟ್ಟು ಬದ ಬಿಡ್ತು. ಫುಲ್ ಸಿಟ್ಟಿಗೆದ್ದು ಯೂಸ್ಲೆಸ್ ಫೆಲೋಸ್ ಅಂತಾರ. ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ? DKಶಿ ಅವ್ರನ್ನ ಬೆಂಬಲಿಸೋರು, ಅಭಿಮಾನದಿಂದ ಕಾಣೋರೆಲ್ಲ ಉಪಯೋಗಕ್ಕೆ ಬಾರದೇ ಇರೋರು ಅಂತಾನ. ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ ಬಂದಾರ. ಆಯ್ತಾ? ಇದಿಷ್ಟು ಸುಮ್ಮನೆ ಆಗ್ರಿ. ಇಲ್ಲೇ ಇದಿಷ್ಟು ಹಿಂಗ್ ಕೂಗಿದ್ರೆ ಇಡೀ ದೇಶ ನಿಮ್ ಕೈಯಾಗ ಬಂದಂಗ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಇದು ಮೀಟಿಂಗ್. ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ. ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದ್ಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ರು ಒಂದ್ ಹೇಳೋದು, ಇನ್ನೊಬ್ರು ಒಂದ್ ಕೂಗೋದು. ಬಾಕಿ ಅವ್ರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ ಬಂದಾರ. ಇದು ಒಬ್ಬ ವ್ಯಕ್ತಿ ಕಾರ್ಯಕ್ರಮ ಅಲ್ಲ, ಇದು ಪಕ್ಷದ ಕಾರ್ಯಕ್ರಮ ಅಂತ ಹೇಳ್ತಾರಲ್ಲ, ಕರೆಕ್ಟ್ ಐತಿ, ಒಪ್ಕೋತೀನಿ. ಆದ್ರ ಬರೇ ಡಿಕೆ ಅಂತ ಓದರ್ತಿರಲ್ಲ, ಉಳ್ದವ್ರೇನಿಲ್ಲಿ ಕಸ ಹೊಡಿಲಿಕ್ ಬಂದಾರೇನಂತ ಕೇಳ್ತಾರ ಸಿಟ್ಟಿಗೆ ಎದ್ದು. ಮತ್ ಈ ಹೊಟ್ಟೆ ಕಿಚ್ಚ ಇಲ್ಲಿಗೆ ಮುಗಿಲಿಲ್ರ? ಮತ್ತ DKಶಿ ಯುವಕ ಅಲ್ಲ, ಮುದುಕ, ಮೊಮ್ಮಗಳು ಹುಟ್ಟಾಳ ಅಂತ ಹೇಳಿ ನಕ್ಕೊಂತನ ಟಾಂಗ್ ಕೊಡ್ಲಿಕ್ ಟ್ರೈ ಮಾಡ್ತಾರ. ಒಬ್ಬ ನಾಯಕ, ಅವನಿಗೆ ಈ ಕೆಲಸವನ್ನ ವಹಿಸಿದ್ದೇವೆ. ಅದರ ಜೊತೆಯಲ್ಲೇ ಯುವಕರು ಮುಖ್ಯಮಂತ್ರಿಗಳಿದ್ದಾರೆ. ಯುವಕರೇನಿಲ್ಲ, ಈಗ ಅವ ಮುತ್ತೆ ಆಗ್ಬಿಟ್ಟಾನ. ಯಾಕಂದ್ರೆ ಅವನಿಗೂ ಮೊಮ್ಮಗಳ, ಅದಕ್ಕೆ ನಾವು ಯುವಕರಂತ ಹೇಳಂಗಿಲ್ಲ. ಇನ್ನು ಪಾಪ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಅಂತೂ ನೋಡಿ ಬಹಳ ಹಳಳಿ ಆಯ್ತು ನನಗ. ಇಷ್ಟು ದಿನ CM ಆಗಿದ್ದಾಗ ಅದೇನು ದರ್ಪ, ಅದೇನು ಗತ್ತು, ಅಧಿಕಾರಿಗಳನ್ನೆಲ್ಲ ಬೆದರ್ಸ್ಕೊಂಡು ಮೀಡಿಯಾದವ್ರಿಗೆಲ್ಲ ಆವಾಜ್ ಹಾಕೊಂಡು ಫುಲ್ ಗಮ್ಮತ್ನಾಗಿದ್ರು. CM ಕುರ್ಚಿಯಿಂದ ಇಳಿದಿದ್ದೇ ಬಂತು ನೋಡ್ರಿ, ಎಷ್ಟು ಮೆತ್ತಗಾಗ್ಯಾರ ಪಾಪ. ನಕ್ಕೋತೀನಿ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಾರ. ಬಹಳ ಜನ ಹೊರಟೋಗಿದ್ದಾರೆ, ನೀವು ಕೂಡ ಹೋಗ್ಲಿಕ್ಕೆ ತಯಾರಾಗಿದ್ದೀರಿ. ಆಸ್ ಯೂಶುವಲ್ ನಾನು ಕೊನೆ ಭಾಷಣಕಾರ, ಇನ್ನು ಮುಂದೆ ಕೊನೆಯ ಭಾಷಣಕಾರ ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನು ಮಾಡಿ ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಛೇ ಸಿದ್ದರಾಮಯ್ಯನವ್ರಿಗೆ ಕೊನೆಯದಾಗಿ ಭಾಷಣ ಮಾಡ್ಲಿಕ್ಕೆ ಬಿಟ್ಟಾರಲ್ಲ, ಏನಿದು? ಅಧಿಕಾರ ಪದವಿ ಇದ್ದಾಗ ಅಷ್ಟ ಕಿಮ್ಮತ್ ಕೊಡುದಂದ್ರೆ ಹೆಂಗ್ ಹೇಳ್ರಿ? CM ಕುರ್ಚಿಯಿಂದ ಇಳಿದ ಮ್ಯಾಲ ಹಿಂಗ ತೀರಾ ಅವ್ರನ್ನ ಕಡಿದಾಗ ಮಾತಾಡ್ಲಿಕ್ಕೆ ಬಿಡುದ? ಆಕ್ಚುಲಿ ಇದಕ್ಕೆ ಇನ್ನೊಂದು ಕಾರಣನೂ ಐತ್ರಿ. ಅದು DKಶಿ ಅವರಿಗೆ ಬಹಳ ಚಲೋ ಗೊತ್ತೈತಿ. ಇಂಥವೆಲ್ಲ ಮಾತಾಡ್ತಾರ ಅಂತ ಹೇಳಿ ಅವ್ರಿಗೆ ಲಾಸ್ಟಿಗೆ ಬಿಟ್ಟಿದ್ದು. ಸಂವಿಧಾನದ ವಿರೋಧಿಗಳು ಈ ದೇಶದಲ್ಲಿ ಯಾರು ಇದ್ರೆ ಅವರು RSSನವರು ಮತ್ತು BJPಯವರು ಅಂತಕ್ಕಂಥದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು ಬಿಡಕೂಡದು. ನಾವು ಯಾವತ್ತೂ ಕೂಡ ಬಹುತ್ವದ ಪರವಾಗಿರ್ತಕ್ಕಂಥವ್ರು. ನೋಡಿದ್ರೆ ಭಾರತವನ್ನ ಹಿಂದೂಸ್ತಾನ್ ಅಂತೀವಿ, ಇವ್ರು ನೋಡಿದ್ರೆ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಬಿಡಬಾರ್ದು ಅಂತಾರ. ಬಿಡ್ರಿ, ಈಗ ಎಲ್ಲದಕ್ಕಿಂತ ನನಗೆ ಕಾಮಿಡಿ ಅಂತ ಅನ್ಸಿದ್ ಯಾವ್ದು ಗೊತ್ತಾ?
BK ಹರಿಪ್ರಸಾದ್ ಅವರು KPCC ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಆದ್ರೆ ಹಿಂಗ್ ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ಮೊದಲನೇ ಕೆಲಸ ಯಾವ್ದು ಗೊತ್ತಾ? ಅವ್ರ ಮಾತು ಕೇಳಿದ್ರು ಒಂಥರ ಭಿಕ್ಷೆಗಳದಂಗ ಅನಿಸ್ತೈತಿ. ಮತ್ ಇನ್ನೇನ್ ಹೇಳ್ರಿ, ಕಾಂಗ್ರೆಸ್ ಬಡೂರು ಪಕ್ಷ ಅಂತ ಈ ಹೂವು, ಹೂವಿನ ಹಾರ, ಬೊಕ್ಕೆ ಏನೂ ಕೊಡಬೇಡ್ರಿ, ಕೊಡುದಾದ್ರ ರೊಕ್ಕನೇ ಕೊಡ್ರಿ. ಅದು ಅಲ್ಲದೆ ಈ UPI ಡಿಜಿಟಲ್ ಪೇಮೆಂಟ್ ಬಗ್ಗೆ ಟೀಕೆ ಮಾಡಿದಂತಹ ಪಕ್ಷ ಈಗ ಎಷ್ಟಾಗುತ್ತೋ ಅಷ್ಟು ಡಿಜಿಟಲ್ ಪೇಮೆಂಟ್ ಮಾಡಿದ್ರ ಖುಷಿ ಆಗ್ತದ ಅಂತ ಅಲ್ಲಿಗತ್ತಾರ. ಸರಿ ಹೋಯ್ತು. ಈಗ ಡಿಜಿಟಲ್ ವರ್ಲ್ಡ್, ಹೂನಾರ, ಶಾಲು, ಬೊಕ್ಕೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋಗುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಆಫೀಸಲ್ಲಿ ನಾರಾಯಣ ರಾವ್ ಎಲ್ಲ ಇರ್ತಾರೆ. ಅವ್ರ ಆಫೀಸಲ್ಲಿ ಬಂದು ಗೂಗಲ್ ಡಿಜಿಟಲ್ ಇರುತ್ತೆ, ನೀವು ಅಲ್ಲಿ ಪೇ ಮಾಡಿಬಿಟ್ಟು ನಮ್ಗೆ ಅದು ಚೀಟಿ ಕೊಟ್ಬಿಡಿ, ನಾವು ನಿಮ್ಮ ಹೂನಾರದ ಬದಲಲ್ಲಿ ಹಾಕಿದೀವಿ ಅಂತೇಳಿ. ಅದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಆದ್ರಿಂದ ತಾವು ಕಾಂಗ್ರೆಸ್ ಪಕ್ಷವನ್ನು ಬಡವರ ಪಕ್ಷ ಅನ್ಬೇಕಾದ್ರೆ ನಿಮ್ಮ ಹಣವೂ ಸಹ ನಮಗೆ ಬೇಕು. ನಿಮ್ಮ ₹1 ಕೊಡಿ, ನಿಮ್ಮ ಪಕ್ಷ ಇದು, ನೀವು ಬೆಳೆಸಬೇಕು. ಹಣವಂತರಿಂದ ತೆಗೆದುಕೊಂಡು ನಾವು ಪಕ್ಷ ಬೆಳೆಸೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಅವ್ರಿಗೆ ಸರೆಂಡರ್ ಆಗಬೇಕಾಗತ್ತೆ. ನಾವು ನಿಮಗೆ ಸರೆಂಡರ್ ಆಗಬೇಕಾದ್ರೆ, ಬಡವರ ಮಾತು ಕೇಳಬೇಕಾದ್ರೆ ನೀವು ₹100 ಹಾರನ್ನು, ₹500 ಹಾರನ್ನು, ₹1000 ಹಾರ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಖಜಾಂಚಿ ಕೊಡಿ. ಅಲ್ಲಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಈ ಪಕ್ಷ 72 ಜನಗಳನ್ನ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಪಕ್ಷ 1885ನೇ ಇಸ್ವಿನಲ್ಲಿ. ಇನ್ನು ಇವರೆಲ್ಲರನ್ನು ಮೀರಿಸುವಂತಹ ಒಬ್ಬ ಕಲಾವಿದ ಅದಾರ, ಅವರೇ ಡೈಲಾಗ್ ಕಿಂಗ್ ಪ್ರದೀಪ್ ಈಶ್ವರ್. ಸಿದ್ದು CM ಆದ್ರೇನು ಶಿವ, ಶಿವನೇ CM ಆದ್ರೇನು ಶಿವ, ನಾ ಹಿಡಿಯೋದ್ ಬಕ್ಕಿಟೇ ಶಿವ ಅಂತ ಹಾಡ್ದಂಗಿತ್ತು ನೋಡ್ರಪ್ಪ ಇವ್ರ ಮಾತು ಕೇಳಿದ್ರೆ. ನೋಡ್ರಿ, ಮತ್ತೆ ಇಷ್ಟು ದಿನ ಎದಿ ಬಗದ್ರ ಸಿದ್ದರಾಮಯ್ಯನವರೇ ಕಾಣೋದು ಅಂತ ಅವರಿಗೆ ಬಕೆಟ್ ಹಿಡಿಯಕತ್ತಿದ್ರು. ಈಗ ಹಿಂಗ ಕರ್ನಾಟಕ ಈಗ ಮೊದಲಿನ ತರ ಇಲ್ಲಂತ, ಈಗ ಫುಲ್ ಚೇಂಜ್ ಅಂತ. ಯಾಕಂದ್ರ ಇಲ್ಲಿ DK ಸಾಹೇಬ್ರದಾರ್ ಅಂತ ಹೇಳಿ ಅಮಿತ್ ಶಾ ಅವ್ರಿಗೆ ವಾರ್ನಿಂಗ್ ಕೊಡ್ಲಿಕ್ಕೆ ಬಂದಾರ. कर्मा इज बैक सर. कर्नाटका इज डिफरेंट. अमित शाह जी, कर्नाटका इज डिफरेंट. इधर DK साहब बैठा है, सोच के खेल खेलना है. थैंक यू सर. ವ್ಯತ್ಯಾಸ ಏನು ಇಲ್ರಿ, ಬಕೆಟ್ ಹಿಡಿಯೋದೇ. ಆದ್ರೆ ಬಕೆಟಿನ ಬಣ್ಣ ಬದಲಾಯಿಸಿದ್ದಾರೆ, ಕಲರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ನೋಡ್ರಪ್ಪ. ನೋಡ್ರಿ, ಈ ರಾಜಕೀಯ ನಾಯಕರು ಹಿಂಗ ಬಿಲ್ಡಪ್ ಕೊಡ್ಕೊಂತ, ಡೈಲಾಗ್ ಹೊಡ್ಕೊಂತ, ಮಾತಾಡ್ಕೊಂತ ಇರ್ಲಿ, ಬ್ಯಾಡ್ ಅಂದವ್ರು ಯಾರು? ಆದ್ರ ಪಾಪ KPCC ಕಾರ್ಯಕ್ರಮದಿಂದಾಗಿ ಈ ಸಂಚಾರ ನಿರ್ಬಂಧಗಳನ್ನು ಹಾಕಿದ್ರ ನೋಡ್ರಿ, ಇದರ ಸಲುವಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ಟೈಮಿಗೆ ಸರಿಯಾಗಿ ತಲುಪಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅರಮನೆ ಮೈದಾನದಾಗ ರ್ಯಾಲಿ ನಡೆಸ್ಲಿಕ್ಕ ಕಾಂಗ್ರೆಸ್ ಪಕ್ಷ ಯಾಕೆ ಇದೇ ದಿನ ಆರಿಸ್ಕೋಬೇಕಾಗಿತ್ತು? ಅವತ್ತಿನ ದಿನಾನೇ ಸಾವಿರಾರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹೋಗೋರಿದ್ರು. ಇದೇ ದಿನ ಯಾಕೆ ಮಾಡಿದ್ರು? ಬೇರೆ ದಿನ ಮಾಡ್ಕೋಬಹುದಾಗಿತ್ತು. ಆದ್ರೆ ನೋಡ್ರಿ, ಇದರಿಂದ ಟ್ರಾಫಿಕ್ ಜಾಮ್ ಆಗಿ ಸರಿಯಾದ ಟೈಮಿಗೆ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಲಾರ್ದ ಎಷ್ಟೋ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಏನು ಗೋಳ್ ಕೇಳ್ತೀರಿ ನೀವು? ಪಾಪ ಅವ್ರು ಹೋಗಿರೋದನ್ನ ನೋಡಿದ್ರ ಕರಳು ಚುರುಕ್ ಅಂತೈತಿ. ನಾನು 2 ಮಿನಿಟ್ಸ್ ಅಷ್ಟೇ ಸರ್ ಲೇಟ್ ಆಗಿದ್ದು. 3 ಜನ ವೇಟ್ ಮಾಡಿದ್ವಿ, ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬರ್ಲಿಲ್ಲ ಸರ್. ಸರ್ ನವರಂಗಲ್ 12 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್, ಒಂದು ಬಸ್ ಬರ್ಲಿಲ್ಲ ಈ ಕಡೆ. ನಾನು ಈ ರೂಟ್ ಬಂದಿರೋದೇ ಫಸ್ಟ್ ಟೈಮ್. ನನ್ನ ಹತ್ರ ಫೋನ್ ಇಲ್ಲ, ಕ್ಯಾಶ್ ಇಲ್ಲ, ನಾನು ಹೇಗ್ ಬರ್ಲಿ ಈ ಕಡೆ ಅಂದಂಗ ಇವತ್ತು ಮಿರ್ಚಿ ಮಂಡಕ್ಕಿದಾಗ ಕಡಿಯದಾಗಿ ಒಂದು ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ. ಇಷ್ಟು ದಿನ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ಏನಾರೇ ಕೇಳಿದಾಗ, ಗೃಹ ಮಂತ್ರಿಗಳಾಗಿದ್ದಾಗ ಕೇಳಿದಾಗ ನನಗ್ ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರಲ್ಲ. ಪಾಪ ಅವ್ರನ್ನ ಎಲ್ಲರೂ ಕೂಡಿ ಗೊತ್ತಿಲ್ಲ ಖ್ಯಾತಿಯ ಗೃಹ ಮಂತ್ರಿ ಅಂತಾನೆ ಕರೀಲಿಕತ್ತಿದ್ರು. ಆದ್ರೆ ನನಗೆ ಈಗ ಅರ್ಥ ಆಗಿದ್ದು ಏನಂದ್ರ, ಒಂದು ವಿಷಯ, ಇದು ಪರಮೇಶ್ವರ್ ಅವ್ರಿಗೆ ಒಬ್ರದೇ ಇರುವಂತ ಪ್ರಾಬ್ಲಮ್ ಅಲ್ಲ. ಬಹುಶಃ ಇದು ಆ ಜಾಗದ ಮಹಿಮೆ ಅನಿಸ್ತೈತಿ. ಯಾಕಂದ್ರ ರಿಷಬ್ ಶೆಟ್ಟಿ ಅವರನ್ನ ಕರಾವಳಿ ಪ್ರವಾಸೋದ್ಯಮ ರಾಯಭಾರನ್ಯಾಗ ಮಾಡಿಸ್ಲಿಕ್ಕ ಸರ್ಕಾರ ಚಿಂತನೆ ಮಾಡೈತಲ್ಲ ಅಂತ ಕೇಳಿದಾಗ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಏನ್ ಅನ್ಬೇಕು? ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದ್ಬಿಡುದ? ಸರ್, ಈಗ ರಿಷಬ್ ಶೆಟ್ಟರ್ನ ಕರಾವಳಿ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಮಾಡ್ಬೇಕು ಮತ್ತು ಚರ್ಚೆಗಳು ನಡೀತದೆ. ಆದ್ರೆ ಕೆಲವೊಂದು ವಿರೋಧ ಕೂಡ ವ್ಯಕ್ತ ಆಗ್ತಿದೆ ನಿಮ್ಮ ಬೆಂಬಲಿಸುವಂತ ಇವರಲ್ಲಿ. ಹಿಂದೊಂದ್ ದಿವಸ ರಾಹುಲ್ ಗಾಂಧಿ ಅವರು ಹೂ ಇಸ್ ರಾಹುಲ್ ಗಾಂಧಿ ಅನ್ನುವಂಥದ್ದು ಕೇಳಿದ್ರು, ನಗಾಡಿದ್ರು, ವ್ಯಂಗ್ಯವಾಗಿ ನಗಾಡಿದ್ರು. ನೋಡಿ, ಅದು ನೀವು ಯಾವ್ದು ಹೇಳ್ತಾ ಇದ್ದೀರಾ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನಮಗೆ ಇಂಟ್ರೆಸ್ಟ್ ಏನಿರೋದು, ನಮ್ಮ ರಾಜ್ಯದಲ್ಲಿ ಆರ್ಥಿಕ ಸ್ಥಿರತೆ ಇರಬೇಕು, ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಅದು ನಿಮ್ಮ IT-BT ಇಲಾಖೆಯಿಂದ ಇರ್ಬೋದು, ಇಂಡಸ್ಟ್ರಿ ಇಲಾಖೆಯಿಂದ ಇರ್ಬೋದು, ಪ್ರವಾಸೋದ್ಯಮದಿಂದ ಇರ್ಬೋದು. ಬಹಳ ಸ್ಪಷ್ಟವಾದಂಥ ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮೊದಲನೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ.
ಕರ್ನಾಟಕ ವಿಲ್ ಬಿ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ. ಸೊ ಅದಕ್ಕೆ ನಾವು ಏನೇನು ಮಾಡಬೇಕು ಅದೆಲ್ಲನೂ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿ ಜಿಲ್ಲೆದು GDP ಗ್ರೋತ್ ಹೇಗೆ ಮಾರ್ಜಿನಲಿ ಇನ್ಕ್ರೀಸ್ ಮಾಡ್ಬೋದು ಅದನ್ನ ಒಂದು ಯೋಜನೆ ಹಾಕ್ಕೊಂತ ಇದ್ದಾರೆ. ಮತ್ತೆ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, IT ಇರ್ಬೋದು, ಇವೆಲ್ಲ ಇಲಾಖೆಗೂ ಕೂಡ ಉತ್ತೇಜನವನ್ನು ಕೊಟ್ಟು ಒಂದು ಕರ್ನಾಟಕ ಹ್ಯಾಸ್ ಅ ವೆರಿ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಫಾರ್ ಬಿಸ್ನೆಸ್. ಬರೀ ಕರಾವಳಿ ಅಂತಲ್ಲ, ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಒಂದು ಸ್ಪೆಷಲ್ ಎಕನಾಮಿಕ್ ಮಿಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಆಲೋಚನೆ ಇದೆ. ಸೊ ಅದೇನೇ ಇದ್ರೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಜನರ ಮುಂದೆ ಪ್ರಸ್ತಾಪ ಮಾಡ್ತೀವಿ. ನೋಡ್ರಿ, ಮಾಹಿತಿ ಇಲ್ಲ ಅಂತ ಹೇಳೋದಕ್ಕೂ ಒಂದು ಶಾಣೆತನ ಐತಿ ಅವ್ರದ್ದು. ಯಾಕಂದ್ರ ರಿಷಬ್ ಶೆಟ್ಟಿ ಅವ್ರನ್ನ ಕರಾವಳಿ ಪ್ರವಾಸೋದ್ಯಮದ ರಾಯಭಾರಿಯನ್ನಾಗಿ ಮಾಡ್ಬೇಕಂದ್ರ ಒಂದಿಷ್ಟು ವಿರೋಧಗಳು ವ್ಯಕ್ತ ಆಗ್ಲಿಕ್ಕತ್ತಾವ. ಇಲ್ಲಿ ಅವರ ಕಲೆ, ಅವರ ಒಂದು ಚಾಣಾಕ್ಷತೆ, ಅವರ ಒಂದು ಪ್ರಭಾವ ಹೆಚ್ಚಿಗೆ ಉಪಯೋಗ ಆಗುದಿಲ್ಲ. ಇವರಿಗೆ ಸೈದ್ಧಾಂತಿಕ ನಿಲುವು ಬ್ಯಾರೆ ಐತಲ್ಲ, ಹಿಂಗಾಗಿ ಹೆಂಗ್ ಮಾಡ್ತೀರಿ ಹಿಂಗ ಅನ್ನೋ ಕಾರಣಕ್ಕ ಸುಮ್ನೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಸಿ ಆಗ್ಬಿಡ್ತದ ಅಂತ ಅನ್ಕೊಂಡ್ರೇನೋ, ಯಾರಿಗ್ ಗೊತ್ತು. ಅಷ್ಟೇ ಅಲ್ರಿ. ಮತ್ತ ಈಗ ರಿಷಬ್ ಶೆಟ್ಟಿ ಅವರನ್ನ ನೇಮಕ ಮಾಡ್ಯಾರೋ ಅಥವಾ ಚಿಂತನೆ ಇನ್ನೂ ನಡೆದೈತೋ ಅದು ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.